ಪೂಜ್ಯರಿಂದ ಉಪದೇಶ ಮಾಡಿ. ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸಚ್ಚಿದಾನಂದ ಸ್ವರೂಪಾಯ ಮಿಥ್ಯ ಮಾಯಾ ನಿರ್ಭೀತಾಯ ನಿತ್ಯಪೂರ್ಣ ಗುರು ಸಿದ್ಧಲಿಂಗಾಯ ಭಕ್ತಿ ಪುರಸ್ಸರಾತ್ಮಾನ್ಯ. ಜಯ ಮಂಗಲ ನಮಃ ಪಾರ್ವತಿ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ ಕಿ. ಎಲ್ಲ ಆರಾಧ್ಯ ದೇವತೆಯಾದ ಪರಶುಮನ ಪರಾವತಾರಿ ಮಹಾನ್ ತಪಸ್ವಿ ಶ್ರೋತ್ರಿಯ ಪರಮೇಶ್ವರ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನು ಎಲ್ಲ ಹುಲ್ಕಮಲದಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ಅಧಿದೇವತೆಯಾಗಿರುವಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಅದ್ವೈತ ಸಾರ್ವಭೌಮ, ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಭಕ್ತರ ಭಗವಂತ, ಚಿಂತಾಮಣಿ ಕಲ್ಪವೃಕ್ಷವಾಗಿರುವಂಥ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ದಿವ್ಯ ಚರಣಕೆಯನ್ನು ಸರಸಾರ್ಥನ ನಮಸ್ಕಾರ ಸಲ್ಲಿಸಿ, ಮೌನ ಯೋಗಿ ಸ್ಥಿತಪಡಿಸಿ ಗುರುನಾಥಾರವರ ದಿವ್ಯ ಚರಣಕೆಯನ್ನು ಸರಸಾರ್ಥನ ನಮಸ್ಕಾರ ಸಲ್ಲಿಸಿ, ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಭಕ್ತರ ಭಗವಂತ, ಮಾತೃ ಹೃದಯದ ಮಹಂತ, ನಾಡಿನಾದ್ಯಂತ ಸಂಚರಿಪ ವೇದಾಂತ ವಸಂತ, ಮಾತನಾಡುವ ನಡೆದಾಡುವ ದೇವರಿಂದ ಪರಿಖ್ಯಾತಿ ಪಡೆದಿರುವ ಜಗದ್ಗುರು ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅವರ ದಿವ್ಯ ಚರಣಕೆಯನ್ನು ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ, ಅಡಿಯನ್ನಿಟ್ಟು ನಡೆದರೆಲ್ಲ ಜ್ಞಾನ ಟಿವಿಯನ್ನು ಹಂಚಿ ಬರುವಂಥ ವೇದಾಂತ ವಾಗೀಶ ಶ್ರೋತ್ರಿಯ ಪರಮೇಶ್ವರ ಜಗದ್ಗುರು ಸದ್ಗುರು ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಕೆಯನ್ನು ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಪರಮ ಪೂಜ್ಯರು ಪಾವನಮೂರ್ತಿಗಳು ಅಪರೂಪದ ವಾಗ್ಮಿಗಳಾಗಿರುವಂಥ ವಿಜಯಪುರದ ಹಾಗೂ ಶಾಂತಾಶ್ರಮದ ಒಡೆಯರಾಗಿರುವಂಥ ಶ್ರೋತ್ರಿಯ ಪರಮನಿಷ್ಠ ಅಪರೂಪದ ವಾಗ್ಮಿಗಳಾಗಿರುವಂಥ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ, ಅವರಿವರ ಮೇಲೆ ವೇದಾಂತ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಪೂಜ್ಯರ ಪಾವನ ಚರಣಕ್ಕೆ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣರಿಗೆ ವಂದಿಸಿ, ಈ ಅಪಾರವಾಗಿರುವಂಥ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥ ಈ ಶ್ರೀಮಠದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಈ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ಯಾಮಾನಂದ ಪೂಜಾರಿ ಅವರಿಗೂ ಧನ್ಯವಾದ ಸಮರ್ಪಿಸಿ, ಸದ್ಗುರುಗಳ ಜಗದ್ಗುರುಗಳ ಒಂದು ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ವಿಶೇಷವಾಗಿ ಏನು ಅಂತ ಕೇಳಿದ್ರೆ, ಜಗದ್ಗುರುಗಳ ಒಂದು ಜಯಂತಿ ಉತ್ಸವ, ಜಗದ್ಗುರುಗಳ ಒಂದು ಚರಿತೆಯ ಏನು ಅಂತ ಕೇಳಿದ್ರೆ ಶತಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತ ಮಾಡಿಕೊಂಡು ವಿಶ್ವ ಶಾಂತಿಗಾಗಿ ನಡೆದು ಬಂದಿರುವ ವಿಶ್ವ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಮ್ಮೆಲ್ಲರ ಅಹೋಭಾಗ್ಯ ಅಂತ ನಾವು ತಿಳ್ಕೋಬೇಕು. ಯಾಕಂತ ಕೇಳಿದರೆ ಇವತ್ತು ಬಹಳ ಸುಂದರವಾಗಿರುವಂಥ ವಿಷಯವನ್ನು ನಮಗೆ ಎಲ್ಲರೂ ತಿಳಿಸಿಕೊಟ್ಟರು. ಶ್ರೀಮಂತ ನಿಜಗುಣ ಶಿವಯೋಗಿಗಳ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು, ಚಿಂತಿಸದಿರು ಸುಖ ದುಃಖ ಬೆಳೆಯೋಳು ನೀನಿಂತು ತಿಳಿದ ಬರೀ ತಿಳಿಸಿ. ನಮಗೆ ಚಿಂತನೆ ಮಾಡಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ. ಅದು ಸುಖಕ್ಕಾಗಲಿ ದುಃಖಕ್ಕಾಗಲಿ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ಮನುಷ್ಯ ಬರೇ ಏನು ಅಂತ ಕೇಳಿದ್ರೆ ಚಿಂತೆ ಒಳಗೆ ಅವ್ರ ಜೀವನ ಆಗಿಬಿಡ್ತಾರೆ. ದಾಸರಂತಾರೆ ಯಾವಾಗಲೂ ಚಿಂತೆ ಈ ಜೀವ. ಒಂದು ದಿವಸ ಅಲ್ಲ ಕ್ಷಣವು ಬಿಡದೆ ಅಂತ ಕೇಳಿದ್ರೆ ಸದಾ ಏನಂತ ಕೇಳಿದ್ರೆ ಚಿಂತೆ ಒಳಗೆ ನಾವು ಕಾಲು ಕಳೀತಾ ಇದ್ದೀವಿ. ಯಾವಾಗಲೂ ಚಿಂತೆ ಈ ಜೀವಕ್ಕೆ ಮನವು ಶ್ರೀರಂಗನು ನೆಲೆಸುವ ತನಕ ಯಾವಾಗಲೂ ಚಿಂತೆ, ಅನುಗಾಲವು ಚಿಂತೆ, ಒಂದಿಲ್ಲ ಒಂದು ಚಿಂತೆ ಒಳಗೆ. ಸುಖಕ್ಕಾದ್ರೂ ನಾವು ಚಿಂತನೆ ಮಾಡ್ತೇವೆ, ದುಃಖಕ್ಕಾದ್ರೂ ಚಿಂತೆ ಮಾಡ್ತೇವೆ. ದುಃಖ ಬಂತಂದ್ರೆ ಇದು ಯಾವಾಗ ಹೋಗ್ತದ ಅಂತ ಚಿಂತೆ ಮಾಡ್ತೇವೆ, ಸುಖ ಯಾವಾಗ ಬರ್ತದ ಅಂತ ಚಿಂತೆ ಮಾಡ್ತೇವೆ. ಅದಕ್ಕೆ ಅವ್ರು ಅಂತಾರ ಚಿಂತಿಸದಿರು ಸುಖ ದುಃಖ ನಡೆಯೋದು. ಎರಡಕ್ಕಾಗಿ ಚಿಂತೆ ಮಾಡಕ್ಕೆ ಹೋಗ್ತಾರ ಅಂತಾರೆ. ಯಾಕೆ ಈ ಧೈರ್ಯವಾಗಿ ನಮ್ಗೆ ಹೇಳ್ತಾರ, ನಂಗೆ ಈ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ನೀ ಯಾಕೆ ಚಿಂತೆ ಮಾಡ, ಚಿಂತೆ ಮಾಡಿದ್ರೆ ಅದು ಕೇಳಿದ್ರೆ ನಿನಗೆ ಫಲ ಸಿಗ್ತಿದ್ದೆ ಅಂದ್ರೆ ಚಿಂತೆ ಮಾಡ. ನೀ ಚಿಂತೆ ಮಾಡಿದ್ರೆ ಅದು ಆಗೋದ ಹೋಗೋದು ನಿನಗೆ ಧೈರ್ಯ ಹೆಂಗಿರ್ಬೇಕು
ಏನು ಪ್ರಯೋಜನ ಇಲ್ಲ. ಏನ್ ಮಾಡೋದು ಎಂತವ್ರು ಚಿಂತೆ ಮಾಡು ಹೋಗಿಬಿಟ್ರೆ ಆ ಚಿಂತೆಯಿಂದ ಪರಿಹಾರ ಇಲ್ಲ. ಯಾಕಿಲ್ಲ ಅಂತ ಕೇಳಿದ್ರೆ ಇವತ್ತು ಸುಖ ದುಃಖಗಳು ಯಾವುದರ ಫಲ ಅಂತ ಕೇಳಿದ್ರೆ ನಿನ್ನ ಪಾಪ ಪುಣ್ಯದ ಫಲ ಬರುವಂತ ಸುಖ ದುಃಖಗಳು ಇವತ್ತು ಸುಖಾನ ಬರಲಿ ಅದು ದುಃಖ ಬರಲಿ ಚಕ್ರವರ್ತಿ ಪರಿವರ್ತಂತೆ. ಚಕ್ರದಿಂದ ಸುಖ ಬಂತು ಅಂದ್ರೆ ದುಃಖ, ದುಃಖ ಆಯ್ತು ಅಂದ್ರೆ ಸುಖ. ಈಗ ಅದೊಂದು ಬರ್ತದ ಅದೊಂದು ಬರ್ತ ಹಗಲು ರಾತ್ರಿ ಇದ್ದಾಗ ಅದಕ್ಕೆ ನೀವು ಚಿಂತೆ ಮಾಡಬೇಡ. ಯಾಕಂದ್ರೆ ಪ್ರಾರಬ್ಧವಶಾತ್ ಸುಖ ದುಃಖಗಳು ನಿನಗೆ ಬರ್ತಾವ. ಅದಕ್ಕೆ ಒಂದು ಕಡೆ ಅಂತಾರೆ ಭಾವನೆಗಳು ಬಂದು ಪ್ರಾರಬ್ಧಗಳನ್ನುಂಟು ತೀರಿಸಬೇಕಲ್ಲದೆ ಯಾರಿಗೂ ತಪ್ಪದು. ಅದಕ್ಕೆ ಹೇಳಿಲ್ಲ ಅಪ್ಪೋಳಿ ಪಾಪ ವಿಧಿ ನನಗೆ ಬಂದಿದ್ದರು ಬೇರಾರುಂಟೆ ರೂಪಗೆಚ್ಚಿದ ಮಹಾಮಹಿಮೆರೆಲ್ಲರು ಎಚ್ಚರಿಕೆ ಕೊಟ್ಟರು. ಅವರು